ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಮಸೊಪ್ಪು ಮಾಡ್ತಾ ಇದ್ದೀನಿ. ಇದು ಮುಂಗುರು ಬಳ್ಳಿ, ಇದು ನಮ್ಮ ಪಾಟಲ್ಲಿ ಬೆಳೆದಿರೋದು. ಈ ಮುಂಗುರು ಬಳ್ಳಿಗೆ ತುಂಬ ಶಕ್ತಿ ಇದೆ. ಯಾವ ಥರ ಅಂತಂದರೆ, ಇದು ಮುರಿದೋಗಿರೋ ಮೂಳೆನೂ ಕೂಡ ಸರಿ ಮಾಡೋ ಅಂಥ ಶಕ್ತಿ ಈ ಮುಂಗುರು ಬಳ್ಳಿಗಿದೆ. ಆಮೇಲೆ ಇದು ನೋಡಿ ಬಸಳೆ ಸೊಪ್ಪು. ಈ ಬಸಳೆ ಸೊಪ್ಪು ತಿನ್ನೋದ್ರಿಂದ ನಮಗೆ ಹೊಟ್ಟೆಯಲ್ಲಿರೋ ಕ್ಯಾನ್ಸರ್ ಕೂಡ ಗುಣ ಆಗುತ್ತೆ. ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಎಲ್ಲನೂ ಶುಚಿಯಾಗಿರುತ್ತೆ ಮತ್ತು ಬಾಯಿ ಹುಣ್ಣು ಹೋಗುತ್ತೆ. ಆಮೇಲೆ ಚಿಲ್ಕರವೆ ಸೊಪ್ಪು, ಅರವೆ ಸೊಪ್ಪೆಲ್ಲ ಪಾಟಲ್ಲಿ ಬೆಳೆದಿದ್ದೀವಿ. ಇದು ಇನ್ಸುಲಿನ್ ಗಿಡ ನೋಡಿ. ಈ ಇನ್ಸುಲಿನ್ ಗಿಡದಲ್ಲಿ ಎಷ್ಟು ನಮ್ಮ ಒಂದು ದಿನನಿತ್ಯ ಆಹಾರದಲ್ಲಿ ನಾವೊಂದು 4-5 ಎಲೆನ ದಿನ ಉಪಯೋಗಿಸೋದ್ರಿಂದ ನಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಇನ್ಸುಲಿನ್ ಗಿಡ. ಆಮೇಲೆ ನಾವು ಮಸೊಪ್ಪಿಗೆ 1-2 ಕುಡಿ ಟೊಮೊಟೊ ಎಲೆನೂ ಕೂಡ ಹಾಕ್ತೀವಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಬಸಳೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ. ಇದು ನಮಗೆ ಬಾಯಿ ಹುಣ್ಣಿಗೆ ಭಾಳ ಒಳ್ಳೇದು ಮಾಡುತ್ತೆ. ನೆಕ್ಸ್ಟ್ ನೋಡಿ, ಇದೊಂದು ಅರವೆ ಸೊಪ್ಪು. ಈ ಥರ ಪಾಟ್ಗಳಲ್ಲಿ ಬೆಳೆದಿರುತ್ತೆ. ನಮಗೆ ವಾರಕ್ಕೆ ಒಂದು ಸತಿ ಸೊಪ್ಪು ಸಾರು ಮಾಡೋಷ್ಟು ನಮಗೆ ನಮ್ಮ ಗಿಡದಲ್ಲೇ ಸಿಕ್ಬಿಡುತ್ತೆ. 1-2 ದಾಸವಾಳದ ಎಲೆ ಕೂಡ ನಾವು ಸೊಪ್ಪು ಸಾರಿಗೆ ಹಾಕ್ತೀವಿ. ನೋಡಿ, ಎಲ್ಲನೂ ಬಿಡಿಸ್ಕೊಂಡು ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಫ್ರೆಶ್ ಆಗಿ ಅಂತ ಹೇಳಿ. ಎಲ್ಲ ಸೊಪ್ಪುಗಳ್ನೂ ನಾವು ಕಿತ್ಕೊಂಡ್ಬಂದಿದ್ದೀವಿ. ಬಸಳೆ ಸೊಪ್ಪು, ಅರವೆ ಸೊಪ್ಪು, ಟೊಮೊಟೊ ಎಲೆ. ನೋಡಿ, ಇದು ಟೊಮೊಟೊ ಎಲೆ. ಆಮೇಲೆ ನಮ್ಮ ಗಿಡದಲ್ಲೇ ಬಿಟ್ಟಿರ್ತಕ್ಕಂಥ ಟೊಮೊಟೊ ಕಾಯಿನೂ ಸಹ ನಾವು ಕಿತ್ಕೊಂಡ್ಬಂದಿದ್ದೀವಿ. ಎಲ್ಲ ಸೊಪ್ಪುಗಳು ಕಿತ್ಕೊಂಡ್ಬಂದಿದ್ದೀವಿ. ಇದರಲ್ಲಿ ಮುಂಗುರು ಬಳ್ಳಿ ಅಂತ ನಾನು ತೋರಿಸಿದ್ನಲ್ಲ, ಅದು ಭಾಳ ಜಾಯಿಂಟ್ ಪೇನಿಗಂತೂ ಭಾಳ ಒಳ್ಳೆಯದು. ಅದು ಮೊದಲೆಲ್ಲ ಬೇಲಿಯಲ್ಲಿ ಹಾಕೋತಿದ್ರಂತೆ. ಇವಾಗ ಅದನ್ನು ಶೋ ಆಗಿ ಬೆಳೀತಾರೆ ಸಿಟಿ ಕಡೆಯಲ್ಲೆಲ್ಲ ಪಾಟಲ್ಲಿ. ಬಟ್ ಅದನ್ನು ತಿನ್ನೋದ್ರಿಂದ ನಮ್ಮದು ಮೂಳೆ ಮುರಿದೋಗಿದ್ರೂ ಸಹ ಅದನ್ನು ಕೂಡಿಸೋ ಅಷ್ಟು ಶಕ್ತಿ ಈ ಮುಂಗುರು ಬಳ್ಳಿಗಿದೆ ಅಂತೆ. ನೋಡಿ, ಇದು ಸಾಂಬಾರಿಗೆ ಹಾಕಿದಾಗ ಸ್ವಲ್ಪ ನಾರು ಥರ ಬಿಡುತ್ತೆ ಈ ಮುಂಗುರು ಬಳ್ಳಿ. ಬಟ್ ಆ ನಾರನ್ನೆಲ್ಲ ತೆಗೆದಿಟ್ಕೊಂಡು ತಿನ್ನಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದಾಗ ನಾವು ಅದನ್ನು ಸೇವಿಸೋದ್ರಿಂದ ಭಾಳ ಒಳ್ಳೆಯದಾಗತ್ತೆ. ನೋಡಿ, ನಾನು ಇನ್ಸುಲಿನ್ ಎಲೆ, ದಾಸವಾಳ ಎಲೆ ಎಲ್ಲನೂ ಕಿತ್ಕೊಂಡು ಬಂದಿದ್ದೀನಿ. ಇವತ್ತು ಪೂರ್ತಿ ನಾವು ಸಾಂಬಾರು ಮಾಡ್ತಿರೋದು ನಮ್ಮ ಪಾಟಲ್ಲಿ ಬಿಟ್ಟಿರ್ತಕ್ಕಂಥ ಸೊಪ್ಪಿಂದನೇ. ಎಲ್ಲನೂ ಕಿತ್ಕೊಂಡು ಬಂದಿದ್ದೀವಿ. ಹಾಗೆ ಟೊಮೊಟೊ ಕಾಯಿ ಇದೆಲ್ಲನೂ ನಮ್ಮ ಪಾಟಲ್ಲೇ ಬೆಳೆದಿರ್ತಕ್ಕಂಥದ್ದು. ನೀವಿಲ್ಲಿ ಟೊಮೊಟೊ ಕಾಯಿ ಬದಲು ನೀವು ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಬೋದು. ನಾವು ಇವತ್ತು ಪೂರ್ತಿ ಪಾಟಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲ ಸೊಪ್ಪುಗಳು ಇಲ್ಲಿ ರೆಡಿ ಇದೆ. ಈ ಮುಂಗುರು ಬಳ್ಳಿಗಂತೂ ಎಷ್ಟು ನಾವು ಹೊಗಳಿದ್ರೂ ಸಾಲದು, ಅಷ್ಟೊಂದು ಅದರಲ್ಲಿ ಲಾಭ ಇದೆ. ಆಮೇಲೆ ಸ್ವಲ್ಪ ಒಂದು ಬಟ್ಲು ತೊಗರಿಬೇಳೆ ಇಟ್ಕೊಂಡಿದ್ದೀವಿ. ಆಮೇಲೆ 1-2 ಈರುಳ್ಳಿ, ಆಮೇಲೆ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿ. ಇಷ್ಟು ನಮಗೆ ಬೇಕಾಗುತ್ತೆ ಮಸೊಪ್ಪು ಮಾಡೋದಕ್ಕೆ. ಜೊತೆಗೆ ನಾವು ಸಾಂಬಾರು ಪುಡಿ, ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಉಪ್ಪು. ಇಷ್ಟು ನಮಗೆ ಮಸೊಪ್ಪು ಮಾಡೋಕ್ಕೆ ಬೇಕಾಗಿರೋ ಸಾಮಾನು. ಇವಾಗ ಹೇಗೆ ಮಾಡೋದು ಅಂತಂದರೆ, ಕುಕ್ಕರ್ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಬೇಳೆನ ತೊಳೆದು ಹಾಕಿ, ಜೊತೆಗೆ ಸೊಪ್ಪನ್ನು ಒಂದು 3 ಸತಿ ತೊಳ್ಕೊಂಡು ಅದನ್ನು ಹಾಗೇ ಬೇಯೋಕ್ಕೆ ಹಾಕಬೇಕು. ಜೊತೆಗೆ ಒಂದು 4 ಟೊಮೊಟೊ ಹಾಕ್ತಾಯಿದ್ದೀವಿ. ನಾವಿಲ್ಲಿ ಟೊಮೊಟೊ ಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ನಿಮಗೆ ಬೇಕು ಅಂತ ಅಂದರೆ ನೀವು ಟೊಮೊಟೊ ಹಣ್ಣೇ ಯೂಸ್ ಮಾಡ್ಬೋದು. ಇವತ್ತು ಪೂರ್ತಿ ನಾವು ನಮ್ಮ ತೋಟದ್ದೇನೆ ಅಂದರೆ ಕೈ ತೋಟದ್ದೇ ಯೂಸ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಒಂದು ಗಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀವಿ ಕುಕ್ಕರ್ಗೆ. ಮತ್ತು ಒಂದು ಸ್ವಲ್ಪ 8 ಎಸಳು ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀವಿ. 1 ಚಮಚದಷ್ಟು ನೀರನ್ನು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿ 3 ವಿಷಿಲ್ ನೀವು ಕೂಗಿಸ್ಬೇಕು. ಈ ರೀತಿ ಕೂಗಿಸ್ಬೇಕು, 3 ವಿಷಿಲ್ ಕೂಗಿಸ್ಬೇಕು. ಮಿಕ್ಸಿಗೆ ಕೊಬ್ಬರಿ ಮತ್ತು 1-2 ಚಮಚ ಸಾಂಬಾರು ಪುಡಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡು, ಈಗ ಕುಕ್ಕರ್ ಕೂಗಿದೆ, ಇದನ್ನೆಲ್ಲ ಆರಕ್ಕೆ ಬಿಟ್ಕೊಂಡು ಆ ಸೊಪ್ಪನ್ನು ಕೂಡ ನಾವು ಮಿಕ್ಸಿ ಮಾಡಿ ರುಬ್ಬಿಟ್ಕೊಬೇಕು. ಆದರೆ ಬೇಳೆ ತೆಕ್ಕೋಬಾರ್ದು. ಇವಾಗ ನೋಡಿ, ಇದು ಸಾಂಬಾರು ಏನಿದೆ ಮಸಾಲೆ,
ಆ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಮತ್ತು ಸೊಪ್ಪು ಕೂಡ ಒಂದು ಸತಿ ಗಿರ್ ಅನ್ಸಿದ್ರೆ ಸಾಕು, ಅಷ್ಟೇ ಅದು ನುಣ್ಣಗಾಗ್ಬಿಡುತ್ತೆ. ತುಂಬ ರುಬ್ಬೋದೇನು ಅವಶ್ಯಕತೆ ಇರಲ್ಲ. ಅದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಸೊಪ್ಪು ಮತ್ತು ಮಸಾಲೆನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇವಾಗ ಬೇಳೆ ಇರುತ್ತಲ್ವ, ಕುಕ್ಕರಲ್ಲಿ ಬೇಳೆನ ನಾವು ರುಬ್ಕೋಬಾರ್ದು. ಆ ಬೇಳೆ ನೀರನ್ನು ಈ ಸೊಪ್ಪು ಇದಕ್ಕೆ ಹಾಕ್ಕೊಬೇಕು. ಪಾತ್ರೆ ಒಳಗೆ ಹಾಕ್ಕೊಂಡು ಇದನ್ನು ಒಂದು ಸತಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ನೀವು ಸೇರಿಸ್ಕೊಬೇಕಾಗತ್ತೆ. ನೋಡಿ, ನೀಟಾಗಿ ಈ ಥರ ಮಾಡಿಕೊಂಡು ಇದನ್ನು ತಿರುಗಿಸ್ಕೊಬೇಕು. ಇವಾಗ ನಮ್ಮದು ಸೊಪ್ಪು ಸಾರು ರೆಡಿ ಆಗ್ತಾ ಇದೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಬಹಳ ಆರೋಗ್ಯವಂತ ಸೊಪ್ಪಾಗಿದೆ. ಇದು ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. 1-2 ಚಮಚ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆಮೇಲೆ 1-2 ಮೆಣಸಿನ್ಕಾಯಿ ಹಾಕಿದ್ರೆ ಭಾಳ ರುಚಿ ಸಿಗುತ್ತೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದಿಲ್ಲ. ಮತ್ತು ಈರುಳ್ಳಿ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವೇನು ಮಾಡಬೇಕಾಗತ್ತೆ, ಒಗ್ಗರಣೆ ಕೊಟ್ಕೊಬೇಕಾಗತ್ತೆ ಸಾಂಬಾರಿಗೆ. ಯಾವಾಗಲೂ ಕಬ್ಬಿಣದ ಬಾಣಲಿಯಲ್ಲಿ ಒಗ್ಗರಣೆ ಕೊಡೋದ್ರಿಂದ ನಮಗೆ ಕಬ್ಬಿಣದ ಅಂಶ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರೆಲ್ಲ ಸಖತ್ತಾಗಿ ಬಂದಿದೆ, ಸೂಪರಾಗಿದೆ. ಮೊಸಪ್ಪಂತೂ ಭಾಳ ಟೇಸ್ಟಿಯಾಗಿ ಬಂದಿತ್ತು. ಈ ಥರ ನಾವು ಆರೋಗ್ಯವಾದಂಥ ಅಡುಗೆಗಳನ್ನ ಮಾಡಿಕೊಂಡು ಮನೆಯಲ್ಲಿ ತಿನ್ನಬೇಕು. ನೋಡಿ, ಇದರಲ್ಲಿ ಎಷ್ಟೊಂದು ಪ್ರೋಟೀನ್ಸು, ಮಿನರಲ್ಸು, ಕ್ಯಾಲ್ಶಿಯಮ್ಮು ಎಲ್ಲನೂ ತುಂಬಿರ್ತಕ್ಕಂಥ ಸೊಪ್ಪಿನ ಸಾರಿದು. ಎಲ್ಲ ವಿಟಮಿನ್ಸು ಇದೆ. ಬಸಳೆ ಸೊಪ್ಪು, ಇನ್ಸುಲಿನ್ನು, ಶುಗರ್ ಬರಲ್ಲ, BP ಬರಲ್ಲ, ಬೋನ್ ಡೆನ್ಸಿಟಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇವಾಗ ಅನ್ನ ಮಾಡ್ಕೊತಾ ಇದ್ದೀವಿ. ಮೊದಲು ಒಲೆ ಮೇಲೆ ನೀರು ಕುದಿಯೋಕೆ ಇಟ್ಬಿಟ್ಟು, ನೀರು ಕುದಿಯೋಕೆ ಬಂದಮೇಲೆ ನೆನೆಸಿ ತೊಳೆದಿರ್ತಕ್ಕಂಥ ಅಕ್ಕಿನ ಅದರೊಳಗೆ ಹಾಕಬೇಕು. ಈ ಥರ ಅಕ್ಕಿನ ಹಾಕಿ ಅದು ಕುದಿಯೋಕೆ ಬರಬೇಕು. ನೋಡಿ, ಈ ಥರ ಅಕ್ಕಿ ಹಾಕ್ತಾ ಇದ್ದೀವಿ. ಇದು ತುಂಬ ಹಳೆಯ ಕಾಲದ ಪದ್ಧತಿ, ಅನ್ನ ಮಾಡೋ ಪದ್ಧತಿಯಾಗಿದೆ. ನೋಡಿ ಈ ಥರ. ಇವಾಗ ಇದು ಕುದಿಯೋಕೆ ಬಂದಮೇಲೆ, ಅಕ್ಕಿ ಬೆಂದು ಕುದಿಯೋಕೆ ಬಂದಾಗ ನೊರೆ ಬರುತ್ತಲ್ಲ, ಈ ನೊರೆನೆಲ್ಲ ನಾವು ತೆಗೆದಾಕಬೇಕಾಗತ್ತೆ. ಇವಾಗ ನೋಡಿ, ಅನ್ನ ಆಗ್ತಾ ಇದೆ, ಅಕ್ಕಿ ಬೆಂದಿದೆ ಅಂತ ಹೇಳಿ ಸ್ವಲ್ಪ ತೆಗೆದು ನಾವು ಅದನ್ನು ಚೆಕ್ ಮಾಡಬೇಕು. ಒಂದು ಅಕ್ಕಿನ ಹಿಂಗೆ ಹಿಚ್ಕಿದ್ರೆ ಸಾಕು, ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಸಮಯದಲ್ಲಿ ಇದನ್ನು ಬಸಿಬೇಕು, ನಾವು ನೀರನ್ನ ಬಸಿಬೇಕು. ಇದನ್ನು ಅಕ್ಕಿ ಬಸ್ತು ಮಾಡೋ ಅಂಥ ಅನ್ನ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ವೇದಗಳ ಕಾಲದಿಂದನೂ ಸಹ ನಾವು ಈ ರೀತಿಯೇ ಅಕ್ಕಿನ ಬಸ್ತು ಊಟ ಮಾಡ್ತಾಯಿದ್ರು. ಇದು ತುಂಬ ಪುರಾತನವಾದ ಪದ್ಧತಿ. ಇವಾಗ ರೀಸೆಂಟಾಗಿ ಒಂದು 30 ಇಯರ್ಸಿಂದ ನಾವು ಕುಕ್ಕರಲ್ಲಿ ಮಾಡಿ ತಿನ್ನೋ ಅಂಥ ಪದ್ಧತಿ ಬಂದಿತ್ತು. ಬಟ್ ಈ ಪದ್ಧತಿಯಿಂದ ನಮಗೆ ಭಾಳ ಒಳ್ಳೆಯದಾಗುತ್ತೆ. ಶುಗರು, BP ಏನೂ ಬರೋದಿಲ್ಲ. ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಸಹ ಕೂಡ ತುಂಬ ಉತ್ತಮವಾಗಿರುತ್ತೆ. ಈ ರೀತಿ ಅನ್ನನ ಬಸ್ತು, ಅಕ್ಕಿ ಬಸ್ತು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈ ರೀತಿ ಎಲ್ಲ ನೀರನ್ನ ಸೋದಿಸ್ಕೊಬೇಕು. ಸೋದಿಸ್ಕೊಂಡು ಅದನ್ನು ಅಕ್ಕಿನ ಒಂದು 2-3 ನಿಮಿಷ ಅರಳ್ಕೊಳಕ್ಕೆ ಬಿಡಬೇಕು. ನೋಡಿ, ಈ ಥರ ಆಗೋಗಿದೆ. ಇವಾಗ ಮತ್ತೆ ಒಂದು ಸ್ಕೀಮ್ ಉರಿ ಇಡಬೇಕು. ಜೋರು ಉರಿಯಲ್ಲ, ಸ್ಕೀಮ್ ಉರಿಯಲ್ಲಿ ಇದನ್ನು 2-3 ನಿಮಿಷ ಅಷ್ಟೇ ಸಣ್ಣ ಉರಿಯಲ್ಲಿ ಹರಳ್ಕೊಳಕ್ಕೆ ಬಿಟ್ಬಿಟ್ರೆ ನೋಡಿ ಎಷ್ಟು ಉದ್ರುದ್ರಾಗಿರೋ ಅನ್ನ ರೆಡಿಯಾಗಿದೆ. ಅನ್ನ ಬ್ರಹ್ಮನ ಮುಂದೆ ಮತ್ತೊಂದು ಪರಬ್ರಹ್ಮನಿಲ್ಲ ಅಂತ ಹೇಳ್ತಾರೆ. ಮನುಷ್ಯ ಬದುಕಿರೋದೇ ಊಟ ಮಾಡೋಕ್ಕೋಸ್ಕರ. ನಾವು ಈ ರೀತಿ ಅನ್ನನ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅದರಷ್ಟು ಪರಮ ಸುಖ ಯಾವುದೂ ಇಲ್ಲ ರೀ. ನೋಡಿ, ಅನ್ನ ರೆಡಿಯಾಗಿದೆ. ಈ ಸೊಪ್ಪು ಸಾರು ಹಾಕ್ಕೊಂಡು 1-2 ಪೀಸ್ ಈರುಳ್ಳಿ ಇಟ್ಕೊಂಡು ಹಪ್ಳ ಇಟ್ಕೊಂಡು ತಿಂತಾಯಿದ್ರೆ ಭಾಳ ರುಚಿಯಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಇಂಪ್ರೂವ್ ಆಗುತ್ತೆ. ಅನ್ನ ತಿನ್ನೋದ್ರಿಂದ ನಮಗೆ ಏನಾಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಅಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಕೃಪೆ ಇರುತ್ತೆ. ನಮ್ಮ ಕೃಷ್ಣ ಅಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಚಾನಲ್ ಮೇಲಿರಲಿ. ಇದೇ ರೀತಿ ನೀವು ಮೊಸಪ್ಪು ಮಾಡ್ಕೊಂಡು ತಿನ್ನಿ. ಜೊತೆಗೆ ಈ ಥರ ಹುಣಸೆ ತೊಕ್ಕಿಟ್ಕೊಂಡು ತಿನ್ನಿ, ಭಾಳ ರುಚಿಯಾಗಿರುತ್ತೆ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.